ಅಮ್ಮ ಅಂತ ಒಳೆಟ್ಟಿಂದ ಬರ್ತಾ ಇದಾರೆ. ಇವತ್ತಿಗೆ ಒಂದ್ 4-5 ದಿನ ಆಗಿದೆ ಅಷ್ಟೇ. ಅಮ್ಮನ್ಗೆ ಏನಿದೆ ಅಂದ್ರೆ ಶುಗರ್ ಇದೆ, BP ಇದೆ, ಅವ್ರಿಗೂ ಸೊಂಟ ನೋವಿದೆ, ಮಂಡಿ ನೋವಿದೆ. ಅದ್ರ ಜೊತೆಗೆ ಅವ್ರಿಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಅನ್ಸಿದ್ದು ಪಾದ ಉರಿ. ಅವರೆಲ್ಲ ಹಾಸ್ಪಿಟಲ್ಗೆಲ್ಲ ಹೋಗ್ ಬಂದಿದ್ದಾರೆ, ಆದ್ರೂ ಅವ್ರಿಗೆಲ್ಲೂ ಕಡಿಮೆ ಆಗಿದ್ದಿಲ್ಲ. ಸರಾಕೆರಿಗೆ ಬರುವಾಗ ಇದು ಕಡಿಮೆ ಆಗುತ್ತೆ ಅಂತಾನೆ ಬಂದಿದೆ ಅಲ್ಲಮ್ಮ. ನೋಡೋಣ ಏನೋ ಹೇಳಿದ್ದಾರೆ ಅಂತ ಹೇಳಿ ಬಂದಿದ್ದು. ಅಮ್ಮನೇ ಮಾತಾಡ್ಸೋಣ, ಅವ್ರಿಗೆ ಎಷ್ಟು ರಿಸಲ್ಟ್ ಬಂದಿದೆ, ಅವ್ರಿಗೆ ಎಷ್ಟು ಗುಣ ಆಗಿದೆ ಅಂತ. ಅಮ್ಮ ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಗೀತಾ ಅಂತ, ಹೊಳೆಟ್ಟಿ. ನನ್ನ ಫ್ರೆಂಡ್ಸ್ ಒಂದು ವಾರದಲ್ಲೇ ಹೇಳಿದ್ರು ಹೋಗೋಣ ಬಾ ಗೀತಾ ಅಂತ ಹೇಳಿ. ನಾನು ಇಷ್ಟೆಲ್ಲ ಹಾಸ್ಪಿಟ್ಲ್ ಮಾಡಿದೀನಿ, ಎಂತ ಸರಿ ಹೋಗ್ತಿದ್ರೆ ಅಲ್ಲಿ ಬಂದ್ರೆ ಅಂತೇಳಿ ಅಂದು ಒಂದ್ ವಾರ ತನಕ ನೆಗ್ಲೆಕ್ಟ್ ಮಾಡಿದೆ. ಆಮೇಲೆ ಒಂದ್ ದಿವಸ ಅವ್ರ ಜೊತೆ ಬಂದೆ. ಕಾಲೂರಿ ತುಂಬಾನೇ ಅಂದ್ರೆ ದಿವ್ಸ 2 ಗಂಟೆ ಆದ್ರೂ ನಿದ್ದೆ ಮಾಡ್ತಿರ್ಲಿಲ್ಲ ನಾನು. ತಿರ್ಗಾ ಮಾರನೇ ದಿವಸ ಬಂದೆ, ಗುರುವಾರ ದಿವಸ ಬಂದೆ. ಶುಕ್ರವಾರ ಅನ್ನೋದ್ರಾಗೆ ಫುಲ್ ರಾತ್ರಿ 10:30 5 ಗಂಟೆ ತನಕ ನಿದ್ದೆ ಮಾಡಿದ್ದೀನಿ. ಪುನಃ ಮತ್ತೆ ಶನಿವಾರ ಬರ್ಬೇಕು ಅಂತ 5 ಗಂಟೆ ಬೇಗ ಎದ್ದು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಮುಕ್ಕಾಲ್ ಭಾಗ ಚೆನ್ನಾಗಿದೆ. ಕಾಲೂರಿ ಅಂತೂ ಎಷ್ಟು ಇಲ್ಲ. ಫ್ರೆಂಡ್ಸ್ ಗಳೆಲ್ಲ ಹಿಂಗೆ ಇನ್ನು ಇತ್ಯಾದಿಗಳೆಲ್ಲ ಬರ್ಬೇಕು ಅಂತ ಕೇಳ್ಕೊಂತೀನಿ. ಎಷ್ಟು ವರ್ಷದಿಂದ ನಿಮಗೆ ಪ್ರಾಬ್ಲಮ್? ನನಗೆ 5 ವರ್ಷ ಆಯ್ತು ಈ ತರ ಪ್ರಾಬ್ಲಮ್ ಆಗಿ. ಸುಮಾರು ಅಂದ್ರೆ ಹೇಳ್ಬಾರ್ದು ಅಷ್ಟು ಹಾಸ್ಪಿಟ್ಲಿ. ಒಂಚೂರು ನೋವು ಅಂದ್ರೆ ನನ್ ಮಗ ಒಬ್ನೇಯ ಅಮ್ಮ ಬಾರಮ್ಮ ಹಾಸ್ಪಿಟ್ಲಿ ಹೋಗೋಣ ಅಂದ್ರೆ ಅಲ್ಲಿ ಅಡಿಗೆ ಮಾಡಕ್ ಬೇಕಲ್ಲ ನನ್ ಮತ್ತೆ. ಅಮ್ಮ ಬಾರಮ್ಮ ಹಾಸ್ಪಿಟ್ಲಿ ಹೋಗೋಣ ಅಂತ ತಕ್ಷಣ ಕರ್ಕೊಂಡ್ ಬರ್ತಿದ್ದ. ಎಷ್ಟು ಆಸ್ಪತ್ರೆ ತೋರ್ಸ್ಕೊಂಡ್ರು ಮನೆಗೆ ಹೋಗಿ ಒಂದ್ 3 ದಿವಸ ಮೆಡಿಸಿನ್ ನುಂಗಿ ಮತ್ತು ಅಳ್ತಾನೆ ಕೂರ್ತಿದ್ದೆ ನಾನು. ಮತ್ತೆ ಇನ್ನೊಬ್ರು ಡಾಕ್ಟರ್ ಹತ್ರ ಹೇಳಿದ್ರೆ ಮತ್ತೆ ಅಲ್ಲಿಗೆ ಹೋಗ್ತಿದ್ದೆ. ಏನೇ ಅಂದ್ರೂ ನಮ್ಮ ಹೊಳೆಟಿಗೆ ಬಂದಿರೋ ಸ್ನೇಹಿತರು ಹೇಳಿದ್ಮೇಲೆ ಇಲ್ಲಿ ಬಂದ್ಮೇಲೆ ತುಂಬಾನೇ ಚೆನ್ನಾಗಿದೆ. ಎಲ್ರು ಇದೇ ತರ ತರಬೇತಿಗೆ ಬನ್ರಿ, ಚೆನ್ನಾಗೂ ಆಗುತ್ತೆ ನಿಮಗೂ. ಅಮ್ಮ ಎಷ್ಟು ಹಣ ಖರ್ಚು ಮಾಡಿದ್ರಿ? ಅಯ್ಯೋ ನಾನು ಸುಮಾರು ಒಂದು 50,000 ಖರ್ಚು ಮಾಡಿದೀನಿ ನೋಡ್ರಿ. ಈಗ 5 ವರ್ಷದಿಂದಾನೇ ಹಿಂಗಾಗಿದೆ. ಸುಮಾರು ಅಂದ್ರೆ ಬಿಟ್ಟು ಹೋಗಿದ್ದೀನಿ ಹಾಸ್ಪಿಟ್ಲಿಗೆ. ಚೆನ್ನಾಗುತ್ತೇನೋ, ಮಾತ್ರೆ ನುಂಗಿದ್ರು ಚೆನ್ನಾಗುತ್ತೇನೋ ಅಂತ ಹೇಳ್ಬಿಟ್ಟು ಇನ್ನೊಂದ್ ಕಡೆ ಯಾರಯ್ಯ ಅವರು ಸರ್ ಚೆನ್ನಾಗುತ್ತೆ ಬಾರಮ್ಮ ಅಂದ್ರು. ಮೆಡಿಸಿನ್ ತಗೊಂಡೆ, ತಿಂಗ್ಳುಗಟ್ಲೆ 2 ತಿಂಗ್ಳುಗಟ್ಲೆ ಮತ್ತೂ ಚೆನ್ನಾಗ್ಲಿಲ್ಲ. ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಹೋಗೋದು ಈ ತರ ಮಾಡಿದೆ. ಸುಮಾರು ಒಂದ್ 3 ವರ್ಷ ಒಬ್ರು ಡಾಕ್ಟರ್ ಹತ್ರನೇ ಹೋದೆ, ಅಲ್ಲೂ ಚೆನ್ನಾಗ್ಲಿಲ್ಲ. ಇಲ್ಲಿ ಬಂದಿದ್ದೀನಿ ಸರಕೆಗೆ, ನನಗೆ ಮುಕ್ಕಾಲ್ ಭಾಗ ಚೆನ್ನಾಗಿದೆ. ಎಷ್ಟು ದಿನ ಆಯ್ತಮ್ಮ ಸರಾಕೆಗೆ? ಈಗ 6 ದಿವಸ ಆಯ್ತು. ಇವತ್ತಿಗೆ ಬಂದೆ. 6 ದಿನ ಆಯ್ತು ಅಮ್ಮ ಬಂದು ಸರಾಕೆಗೆ ಬಂದು. ಇವತ್ತಿಗೆ 6 ದಿವಸ ಆಯ್ತು. ನನಗೆ ಮುಕ್ಕಾಲ್ ಭಾಗ ಚೆನ್ನಾಗಿದೆ. ಎಲ್ರಿಗೂ ಚೆನ್ನಾಗುತ್ತೆ, ಇದೇ ರೀತಿ ಬನ್ರಿ. ಅಮ್ಮ ಪೋಟನ್ ಬೆಲ್ಟ್ ಥೆರಪಿ, ನಿನ್ನೆ ಪೋಟನ್ ಥೆರಪಿ ತಗೊಂಡ್ರಲ್ವಾ? ಆ ಥೆರಪಿ ತಗೊಂಡು ನಿಮಗೆ ಏನು? ಅದು ನನಗೆ ತುಂಬಾ ಸೊಂಟ ನೋವು ಇತ್ತು. ಸೊಂಟ ನೋವುಕ್ಕಿಂತಲೂ ಮಂಡಿ ನೋವಂತೂ ತುಂಬಾನೇ ಇತ್ತು. ಒಂದ್ ಕಾಲ್ ಭಾಗ ಅಂತೂ ಫುಲ್ ಚೆನ್ನಾಗಿದೆ. ಅದು ಪೋಟನ್ ಥೆರಪಿ ತಗೊಂಡ್ಮೇಲೆ ಕಾಲ್ ಭಾಗ ಅಂತೂ ಚೆನ್ನಾಗಿದೆ. ಅಮ್ಮ ಇಲ್ಲಿ ಹೊಸದಾಗಿ ಬರೋ ಅಪ್ಪ ಬಂದ್ರೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೂ ಹಿಂಗೆ ಈ ತರ ನೋವಿದ್ರೆ ಚೆನ್ನಾಗುತ್ತೆ ಬನ್ರಿ, ಎಲ್ಲರೂ ಟ್ರೀಟ್ಮೆಂಟ್ ತಗೊಳ್ರಿ, ಚೆನ್ನಾಗ್ ಆಗುತ್ತೆ ಅಂತಾನೆ ಹೇಳ್ತಿದ್ದೀನಿ ನಾನು. ನನಗ್ ಚೆನ್ನಾಗಿದೆ ಅಲ್ಲ, ನಿಮಗೂ ಚೆನ್ನಾಗುತ್ತೆ. ಅಮ್ಮ ಇವಾಗ ಏನಾದ್ರೂ ಮಾತ್ರೆ ತಗೊಳ್ತಾ ಇದ್ದೀರಾ? ಇಲ್ಲ, ತಗೊಂತಾ ಇಲ್ಲ. ಮಾತ್ರೆ ಎಲ್ಲ ಬಿಟ್ಟಿದ್ದೀನಿ. ಒಂದಿನಕ್ಕೆ ಎಷ್ಟು ಮಾತ್ರೆ ತಗೊಳ್ತಾ ಇದ್ದೀರಾ? ದಿವಸ ಬೆಳಗ್ಗೆ 1 ಅರ್ಧ ತಗೊಂತಿದ್ದೆ, ನೈಟ್ 1 ಕೊಟ್ಟಿದ್ರು ತಗೊಂತಿದ್ದೆ. BP ಶುಗರ್ ಇನ್ನೇನ್ ಮಾಮೂಲಿ ತಗೊಂತಾ ಇದ್ದೆ. ಜೋರ ಕ್ಲಾಪ್ಸ್ ಹಾಕಿ. ಅಮ್ಮ ಬಂದು ಇವಾಗ ನೋಡಿ ತಗೊಳ್ಳೋಂತ ಮಾತ್ರೆನೆಲ್ಲ ಏನ್ ಮಾಡಿದ್ದಾರೆ, ಸ್ಟಾಪ್ ಮಾಡಿದ್ದಾರೆ. ಹಾಗೆ ನಿನ್ನೆ ಒಂದೇ ದಿನ ಬಂದು ಅಮ್ಮ ಏನ್ ಮಾಡಿದ್ರು, ಪೋಟಾನ್ ಥೆರಪಿನ ತಗೊಂಡಿದ್ದು. ಅವ್ರಿಗೆ 3/4% ಕಾಲು ನೋವು ಕಡಿಮೆ ಆಗಿದೆ. ಅಮ್ಮ ಹೊಸದಾಗಿ ಬರೋ ಅಪ್ಪ ಮಂದಿಗೆ ಏನ್ ಹೇಳಕ್ ಇಷ್ಟ? ಎಲ್ರಿಗೂ ಏನಂದ್ರೆ ನಿಮಗೂ ಇದೇ ರೀತಿ ಚೆನ್ನಾಗುತ್ತೆ ಬನ್ರಿ, ದಿವ್ಸ ಬನ್ರಿ, ನಿಮಗೆ ಚೆನ್ನಾಗುತ್ತೆ. ಒಟ್ಟಿಗೆ ನನಗೂ 2 ದಿವಸಕ್ಕೆ 6 ದಿವಸಕ್ಕೆ ಚೆನ್ನಾಗಿದೆ, ನಿಮಗೂ ಚೆನ್ನಾಗುತ್ತೆ. ಎಲ್ಲರೂ ಬಂದು ತರಬೇತಿ ತಗೊಳ್ರಿ.